ಮದೀನದ ಮಸೀದು ನಬವಿಯ ರೌಲಕ್ಕೆ ಭೇಟಿ ನೀಡುವುದು ಮತ್ತು ಅಲ್ಲಿ 2 ರಕಾತ್ ನಮಾಜ್ ಮಾಡುವುದನ್ನೆಲ್ಲ ಮುಸ್ಲಿಮರು ಬಹಳವೇ ಭಾವನಾತ್ಮಕವಾಗಿ ಪರಿಗಣಿಸುತ್ತಾರೆ. ಆ ಪುಟ್ಟ ಜಾಗಕ್ಕೆ ಸ್ವರ್ಗ ಸದೃಶ ಶ್ರೇಷ್ಠತೆ ಇದೆ. ಮಸೀದು ನಬವಿಗೆ ಹೋದವರು ಇಲ್ಲಿ ನಮಾಜ್ ಮಾಡದೆ ಹಿಂತಿರುಗುವುದೇ ಇಲ್ಲ. ಆದರೆ ಇನ್ನು ಮುಂದೆ ನಿಮಗೆ ಬೇಕಾದಂತೆ ಇಲ್ಲಿ ನಮಾಜ್ ಮಾಡುವುದಕ್ಕೆ ಅನುಮತಿ ಇಲ್ಲ. ವರ್ಷದಲ್ಲಿ 1 ಬಾರಿ ಮಾತ್ರ ಓರ್ವ ವ್ಯಕ್ತಿ ಇಲ್ಲಿ ನಮಾಜ್ ಮಾಡುವುದಕ್ಕೆ ಅವಕಾಶ ಸಿಗಲಿದೆ. ಇಂಥದ್ದೊಂದು ನಿಯಮವನ್ನು ಸೌದಿ ಇದೀಗ ಜಾರಿಗೆ ತಂದಿದೆ. ಇಲ್ಲಿ ನಮಾಜ್ ಮಾಡುವುದಕ್ಕೆ ಸೌದಿಯ ಹಜ್ ಮತ್ತು ಉಮ್ರಾ ಸಚಿವಾಲಯದ ನುಸುಕ್ ಆಪ್ ಮೂಲಕ ಅನುಮತಿ ಪಡೆಯಬೇಕಾಗಿದೆ. ಇದು ವರ್ಷದ 365 ದಿನಗಳಲ್ಲಿ ಓರ್ವ ವ್ಯಕ್ತಿಗೆ 1 ಬಾರಿ ಮಾತ್ರ ಅನುಮತಿಯನ್ನು ಕೊಡುತ್ತದೆ. ಮಾತ್ರ ಅಲ್ಲ, ಮಹಿಳೆಯರಿಗೂ ಮತ್ತು ಪುರುಷರಿಗೂ ಸಂದರ್ಶನಕ್ಕೆ ಬೇರೆ ಬೇರೆ ಅವಧಿಯನ್ನು ನಿರ್ಣಯಿಸಿಕೊಡುತ್ತದೆ. ಮಸೀದು ನಬವಿಯ ಪಶ್ಚಿಮದ 37ನೇ ಸಂಖ್ಯೆಯ ದ್ವಾರವಾದ ಮಕ್ಕಾ ಗೇಟ್ ಮೂಲಕ ಪ್ರವೇಶವನ್ನು ನಿಗದಿಪಡಿಸಲಾಗಿದೆ. ವೃದ್ಧರಿಗೆ ವೀಲ್ಚೇರ್ ಮೂಲಕ ಇಲ್ಲಿಗೆ ಪ್ರವೇಶ ಪಡೆಯಬಹುದು. ಶುಕ್ರವಾರವನ್ನು ಬಿಟ್ಟು ಉಳಿದ ದಿನಗಳಲ್ಲಿ ಪುರುಷರಿಗೆ ಮುಂಜಾನೆ 2 ಗಂಟೆಯಿಂದ ಫಜ್ರ್ ನಮಾಜಿನವರೆಗೆ ಮತ್ತು ಬೆಳಗ್ಗೆ 11 ಗಂಟೆ 20 ನಿಮಿಷದಿಂದ ರಾತ್ರಿ ಇಶಾ ನಮಾಜ್ನವರೆಗೆ ಸಮಯ ನಿಗದಿಪಡಿಸಲಾಗಿದೆ. ಮಹಿಳೆಯರಿಗೆ ಸಾಮಾನ್ಯ ದಿನಗಳಲ್ಲಿ ಫಜ್ರ್ ನಮಾಜಿನಿಂದ ಮುಂಜಾನೆ 11 ಗಂಟೆಯವರೆಗೆ ಮತ್ತು ಇಶಾ ನಮಾಜಿನ ಬಳಿಕ ಮುಂಜಾನೆ 2 ಗಂಟೆಯವರೆಗೆ ಭೇಟಿಗೆ ಸಮಯ ನಿಗದಿಪಡಿಸಲಾಗಿದೆ. ಇದೇ ವೇಳೆ ಶುಕ್ರವಾರದಂದು ಪುರುಷರಿಗೆ ಮುಂಜಾನೆ 2 ಗಂಟೆಯಿಂದ ಫಜ್ರ್ ನಮಾಜಿನವರೆಗೆ ಮತ್ತು ಬೆಳಗ್ಗೆ 9 ಗಂಟೆ 20 ನಿಮಿಷದಿಂದ 11 ಗಂಟೆ 20 ನಿಮಿಷದವರೆಗೆ ಅವಕಾಶವನ್ನು ನೀಡಲಾಗಿದೆ. ಹಾಗೆಯೇ ಜುಮಾ ನಮಾಜಿನ ಬಳಿಕ ಇಶಾ ನಮಾಜ್ನವರೆಗೆ ಪುರುಷರಿಗೆ ರೌಲ ಸಂದರ್ಶನಕ್ಕೆ ಅನುಮತಿ ನೀಡಲಾಗಿದೆ. ಮಹಿಳೆಯರಿಗೆ ಶುಕ್ರವಾರದಂದು ಫಜ್ರ್ ನಮಾಜಿನ ಬಳಿಕ ಬೆಳಗ್ಗೆ 9 ಗಂಟೆಯವರೆಗೆ ಮತ್ತು ರಾತ್ರಿ ಇಶಾ ನಮಾಜಿನ ಬಳಿಕ ಮುಂಜಾನೆ 2 ಗಂಟೆಯವರೆಗೆ ರೌಲ ಭೇಟಿಗೆ ಅವಕಾಶ ನೀಡಲಾಗಿದೆ. ಸಾಮಾನ್ಯವಾಗಿ ಮಕ್ಕಕ್ಕೆ ಉಮ್ರಾ ನಿರ್ವಹಿಸಲು ಹೋಗುವವರು ಮದೀನದ ಮಸೀದು ನಬವಿಗೆ ಭೇಟಿ ನೀಡುವುದು ಸಾಮಾನ್ಯ. ಮಾತ್ರ ಅಲ್ಲ, ರೌಲ ಸಂದರ್ಶನ ಮಾಡುವುದು ಮತ್ತು ನಮಾಜ್ ಮಾಡುವುದು ಕೂಡ ಸಾಮಾನ್ಯ. ಈ ಕಾರಣದಿಂದಾಗಿ ರೌಲ ಸದಾ ಗಿಜಿಗುಟ್ಟುತ್ತಿರುತ್ತದೆ ಮತ್ತು ಜನನಿಬಿಡತೆಯಿಂದಾಗಿ ಅಲ್ಲಿಗೆ ಭೇಟಿ ನೀಡುವುದಕ್ಕೂ ತ್ರಾಸ ಪಡಬೇಕಾಗುತ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇದೀಗ ಸೌದಿ ಸಚಿವಾಲಯವು ಇದರಲ್ಲಿ ಮಾರ್ಪಾಡು ಮಾಡಲು ನಿರ್ಧರಿಸಿದೆ ಎಂದು ಹೇಳಲಾಗಿದೆ. ಈ ಬದಲಾವಣೆಯಿಂದಾಗಿ ಎಲ್ಲರಿಗೂ ರೌಲ ಸಂದರ್ಶನಕ್ಕೆ ಅವಕಾಶ ಸಿಗಲಿದೆ ಮತ್ತು ರೌಲವನ್ನ ಕಣ್ತುಂಬಿಸಿಕೊಳ್ಳುವ ಬಯಕೆ ಈಡೇರಲಿದೆ ಎಂದು ಸಮರ್ಥಿಸಲಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.